ಜಮೀರ್ ಅವರ ಹೇಳಿಕೆ ಎಫೆಕ್ಟ್ ಆಗುತ್ತೆ ನೋಡ್ರಿ. ಆಡಿಯೋ ಕೇಬಲ್ ಮುಂದೆ ಪಡ್ರಿ. ಮುಂದೆ ಅವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡೋದು. ನಾನು ಸಂಸ್ಕಾರ, ಕೃತಜ್ಞತೆ, ಸಂಸ್ಕಾರ, ಕೃತಜ್ಞತೆ ಎರಡೂ ಕೂಡ ಅವ್ರು ಅಳವಡಿಸ್ಕೊಂಡ್ಬಿಟ್ರೆ ಅಷ್ಟೇ ಅವರು ಸಮಾಜಕ್ಕೆ ಅದನ್ನ ಮಾಡ್ಬೇಕಾಯ್ತು. ಈಗ ಹೇಳಕ್ ಬರ್ತಾರಲ್ಲ ಸರ್, ಕೇಬಲ್ ತಗೊಳ್ಳಿ ಅಂತ ಹೇಳಿ ಒಂದು ನಿಮಿಷ ಬುದ್ಧಿವಂತರಿದ್ದಾಗ ಸ್ವಲ್ಪ ಚರ್ಚೆಗಳು ಜಾಸ್ತಿ ಆಯ್ತು. ಹಾಗಾಗಿ 23ನೇ ತಾರೀಕು ಆದಮೇಲೆ ಮಹಾರಾಷ್ಟ್ರ ಚುನಾವಣೆ, ಈ ಚುನಾವಣೆ ಮುಗಿದ ಮೇಲೆ ಒಂದೇ BJP, ಒಂದೇ ನಡೆ, ಒಂದೇ ಧ್ವನಿ, ಒಂದೇ ಸೌಲೋಗಾನು ಎಲ್ಲವೂ ಆಗ್ತದೆ. ಒಂದೊಂದು ಸಾರಿ ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟದ್ದು ಇರ್ತವೆ, ಅದನ್ನು ಸರಿ ಮಾಡೋದಕ್ಕೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅವೆಲ್ಲವೂ ಸರಿ ಹೋಗ್ತದೆ. ಮುಂದಿನ ದಿನ ನಾವು ಯಾರನ್ನೂ ನೋಡ್ತಾ ಇಲ್ಲ, ನಮ್ಮಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇಲ್ಲ. ಸಾರ್ವಜನಿಕರಿಗಾಗಿರ್ತಕ್ಕಂಥ ಅನಾನುಕೂಲ, ಸಾರ್ವಜನಿಕರಿಗಾಗಿರ್ತಕ್ಕಂಥ ತೊಂದರೆ, ಈ ರಾಜ್ಯದ ಮಹಾಜನತೆಗಾಗಿರ್ತಕ್ಕಂಥ ಒಂದು ದ್ರೋಹ, ಇದಕ್ಕೋಸ್ಕರವಾಗಿ ನಾವು ಪ್ರತಿಯೊಬ್ಬರು ಕೂಡ ಒಂದಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಇವತ್ತಿನ ಈ ಅನಿಶ್ಚಿತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು. ಜಮೀರ್ ಅವರ ಹೇಳಿಕೆ ಎಫೆಕ್ಟ್ ಆಗುತ್ತೆ ನೋಡ್ರಿ. ಆಡಿಯೋ ಕೇಬಲ್ ಮುಂದೆ ಪಡ್ರಿ. ಅವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡೋದು. ನಾನು ಸಂಸ್ಕಾರ, ಕೃತಜ್ಞತೆ, ಸಂಸ್ಕಾರ, ಕೃತಜ್ಞತೆ ಎರಡೂ ಕೂಡ ಅವ್ರು ಅಳವಡಿಸ್ಕೊಂಡ್ಬಿಟ್ರೆ ಅಷ್ಟೇ ಅವರು ಸಮಾಜಕ್ಕೆ ಅದನ್ನ ಮಾಡ್ಬೇಕಾಯ್ತು. ಈಗ ಹೇಳಕ್ ಬರ್ತಾರಲ್ಲ ಸರ್, ಕೇಬಲ್ ತಗೊಳ್ಳಿ ಅಂತ ಹೇಳಿ ಒಂದು ನಿಮಿಷ ಬುದ್ಧಿವಂತರಿದ್ದಾಗ ಸ್ವಲ್ಪ ಚರ್ಚೆಗಳು ಜಾಸ್ತಿ ಆಯ್ತು. ಹಾಗಾಗಿ 23ನೇ ತಾರೀಕು ಆದಮೇಲೆ ಮಹಾರಾಷ್ಟ್ರ ಚುನಾವಣೆ, ಈ ಚುನಾವಣೆ ಮುಗಿದ ಮೇಲೆ ಒಂದೇ BJP, ಒಂದೇ ನಡೆ, ಒಂದೇ ಧ್ವನಿ, ಒಂದೇ ಸೌಲೋಗಾನು ಎಲ್ಲವೂ ಆಗ್ತದೆ. ಒಂದೊಂದು ಸಾರಿ ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟದ್ದು ಇರ್ತವೆ, ಅದನ್ನು ಸರಿ ಮಾಡೋದಕ್ಕೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅವೆಲ್ಲವೂ ಸರಿ ಹೋಗ್ತದೆ. ಮುಂದಿನ ದಿನ ನಾವು ಯಾರನ್ನೂ ನೋಡ್ತಾ ಇಲ್ಲ, ನಮ್ಮಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇಲ್ಲ. ಸಾರ್ವಜನಿಕರಿಗಾಗಿರ್ತಕ್ಕಂಥ ಅನಾನುಕೂಲ, ಸಾರ್ವಜನಿಕರಿಗಾಗಿರ್ತಕ್ಕಂಥ ತೊಂದರೆ, ಈ ರಾಜ್ಯದ ಮಹಾಜನತೆಗಾಗಿರ್ತಕ್ಕಂಥ ಒಂದು ದ್ರೋಹ, ಇದಕ್ಕೋಸ್ಕರವಾಗಿ ನಾವು ಪ್ರತಿಯೊಬ್ಬರು ಕೂಡ ಒಂದಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಇವತ್ತಿನ ಈ ಅನಿಶ್ಚಿತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು.